ಎಲ್ಲ ಹಳ್ಳಿಗಳ ಪಾದಯಾತ್ರೆ ಮಾಡಿದ್ವು. ಎಲ್ಲ ಹಳ್ಳಿಗಳಿಗೆ ಪೈಪ್ಲೈನ್ ಬಂದದ್ದು. ಹೊರಕ್ ಮುಗಿದು 7 ವರ್ಷ. ಏನ್ ಮಾಡತ್ತೀರಿ ನೀವು? ಹುಡುಗಾಟಿಕೆ ಮಾಡತ್ತೀರಿ. ಏನೋ ಪುಣ್ಯಕ್ಕ ಈ ಭಾಗದ ರೈತರು ಜನಸಾಮಾನ್ಯರ ಬಹಳ ಮುಗ್ಧದಾರ. ನನಗೆ ಬಹಳ ಬೇಜಾರಾಕೈತಿ. 50 ವರ್ಷ ಈ ಪುಣ್ಯಾತ್ಮರ ಕೈಯಾಗರ ಈ ಭಾಗದ ಶಾಸಕರಾಗಿ ಕೆಲಸ ಮಾಡಿಸಿರ್ತಕ್ಕಂಥವ್ರು. ಹೌದಲ್ರಿ ಅಧ್ಯಕ್ಷ? 50 ವರ್ಷದಲ್ಲ ನೋಡ್ರಿ. ಇದು ಹುಡುಗಾಟಿಕೆ ವಿಚಾರ ಅಲ್ಲ. ಈಗ ತಕ್ಷಣ ಆರ್.ವಿ. ದೇಶಪಾಂಡೆ ಅವರು ಬರಬೇಕು, ನೀರಾವರಿ ಚೀಫ್ ಇಂಜಿನಿಯರ್ ಬರಬೇಕು, ಈ ಸಂಬಂಧಪಟ್ಟಿರ್ತಕ್ಕಂಥ ಕಾಂಟ್ರಾಕ್ಟರ್ ಕೂಡ ಬರಬೇಕು. ಯಾಕೆ 9 ವರ್ಷದ ಕಾಂಟ್ರಾಕ್ಟರ್ ಅವೇನ್ ತಲೆ ಹಿಡಕ್ಕೆ ಎಲ್ಲಿಗೆ ನಾವ 2-3 ವರ್ಷದಾಗ ವರ್ಕ್ ಮುಗಿಸ್ಬೇಕು. ಅವನೆಲ್ಲ ಬಿಲ್ ತೆಗೆದಾನ. ಬಿಲ್ ತೆಗೆದ ವರ್ಕ್ ಕಂಪ್ಲೀಟ್ ಆಗಿ ಇನ್ನ ರೈತರಿಗೆ ನೀರು ಬಂದಿಲ್ಲ. ವರ್ಷಕ್ಕೆ 50-60 ಕೋಟಿ ರೂಪಾಯಿ ಪಾಪ ಬೋರ್ಗಲ್ ಹಾಕಿ ಅಲ್ಲಿ ನೀರು ಕೂಡ ಇಲ್ಲ. ನಾವೆಲ್ಲ ಮಹೇಶ್ ಸುಬೇದಾರು, ಶಿವಾನಂದ ಪ್ರಕಾಶ್ ನಾಯ್ಕ್ ಸರ್, ಇವರೆಲ್ಲ ನಮ್ಮ ರಾಜು ಪವಾರ್ ಅವರು ಸತಿ ಎಲ್ಲ ಹಲವಾರು ಮುಖಂಡರ ನಾವೆಲ್ಲ ಹೋಗಿದ್ದು. ಹಳ್ಳಿ ಕೇಳಿದ್ವು. ಒಬ್ಬೊಬ್ಬರ 4 ಎಕರೆದಾಗ 10 ಬೋರ್ ಹಾಕಿದಾರ, 20 ಬೋರ್ ಹಾಕಿದಾರ, 12 ಲಕ್ಷ ಸಾಲ ಮಾಡ್ಕೊಂಡಾರ. ನೀರಿಲ್ಲ. ಅದ 7 ವರ್ಷದಿಂದ ಆ ಯೋಜನೆ ನೀರು ಉಗ್ಯಾತಿದಪ್ಪ ಅಂತಂದ್ರ ಕೆರೆ ಒಳಗ 50 ಕೆರೆಗಳ ಅಂತರ್ಜಲ ಜಾಸ್ತಿ ಆಗಿದ್ದಪ್ಪ ಅಂತಂದ್ರ ಬೋರ್ ಹೊಡಿ ಅವಶ್ಯಕತೆ ಬರ್ತಿರ್ಕಿಲ್ಲ. ಇವತ್ತಿವ್ರು ತಲೆ ಹಿಡಕ್ರ ಏನ್ ಮೋಸ ಮಾಡ್ತಕ್ಕಂಥ ಕಂಪನಿಯಾಗಿ ನಮ್ಮ ಪೊಲೀಸ್ ಇಲಾಖೆಗೆ ವಿನಂತಿ ಮಾಡ್ತೀವಿ. ತಕ್ಷಣ ನೀರಾವರಿ ಚೀಫ್ ಇಂಜಿನಿಯರ್ ಕಾಂಟ್ರಾಕ್ಟರ್ ಈ ಭಾಗದ ಶಾಸಕರು ಬಂದ್ ಇವತ್ತು ನೀರು ಉಗಿಸ್ತಕ್ಕಂಥ ಕೆಲಸ ಮಾಡ್ಬೇಕು. ಹೌದಲ್ರಿ? ಉಗಿಸ್ಬೇಕು ಬೇಡ? ಉಗಿಸ್ಲೇಬೇಕ. ಇವ್ರ ಮನೆ ದೇವ್ರುಗಳು ಉಗಿಸ್ಬೇಕು. ಮೋಸ ಮಾಡ್ಯಾರ ಇವ್ರ. 500 ಕೋಟಿ ರೂಪಾಯಿ ಈ ದೇಶಪಾಂಡೆ ಸಾಹೇಬ್ರ ಇವರು ಕೂಡ ಮೋಸ ಮಾಡ್ಯಾರು. ರಾಜ್ಯದ ಮುಖ್ಯಮಂತ್ರಿ ಮಾಡ್ಯಾರು. ಇದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಿರ್ತಕ್ಕಂಥ ಯೋಜನೆ ಜೋಜಿ ಅವರು 2017ನೇ ಇಸ್ವಿ ಒಳಗ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಅವರು ಇದ್ರು. ಅವಾಗ ಅವರ ಯೋಜನೆ ಮಾಡ್ಯಾರ. ನಮ್ಮ ರಾಯಬಾಗ್ ತಾಲೂಕದಾಗ ಕೂಡ ಅಲ್ಲೂ 110 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದೆ ಸೇಮ್. ಅಲ್ಲೂ ಎಲ್ಲ ವರ್ಕ್ ಆಗೈತಿ. ಬರೇ ಒಂದು 4-5% ಕೆಲಸ ಉಳಿದಂತ. ಯಾವಾಗ ನೀವ್ ಹೆಂಗ ಹಳ್ಳಿಯಾಳ ಸರ್ಕಲ್ದಾಗ ಬಂದ್ರಿ, ಶಿವಾಜಿ ಸರ್ಕಲ್ದಾಗ ತಾವೆಲ್ಲ ಕೂತ್ರಿ, ನಾವು ರಾಯಬಾಗ್ ಸರ್ಕಲ್ದಾಗ ಕೂಡ ನಾವು ಕೂತ ಅಲ್ಲೇ ನೀರಾವರಿ ಚೀಫ್ ಇಂಜಿನಿಯರ್, ಕಾಂಟ್ರಾಕ್ಟರ್, ಕೆಬಿ ಸಾಹೇಬ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಇಲಾಖೆಯವರನ್ನು ಕರೆಸಿ 15 ದಿವಸದಾಗ ನೀರು ಉಗಿಸ್ತಕ್ಕಂಥ ಕೆಲಸ ಇವತ್ತ ರೈತ ಸಂಘ ಹೋರಾಟಗಾರರಾಗಿರ್ತಕ್ಕಂಥ ಸಂದರ್ಭ. ಇವತ್ತು ನೋಡ್ರಿ, ಇವತ್ತು ಅದ ಪರಿಸ್ಥಿತಿ ಬಂದೀಗ. ಇವತ್ತು ಇಲ್ಲಿ ಕುಮಾರ್ ಅವರು, ಜಿಒಜಿ ಅವರು ಏನು ನಮ್ಮ ಹಲವಾರು ಕಬ್ಬು ಬೆಳೆಗಾರ ಎಲ್ಲರ ಮುಖಂಡರ ನೇತೃತ್ವದಾಗ, ರಕ್ಷಣಾ ವೇದಿಕೆ ಮುಖಂಡರ ನೇತೃತ್ವದಾಗ ಸುಮಾರು ತಿಂಗಳ ಪಾದಯಾತ್ರೆ ಮಾಡಿ ರೈತರೆಲ್ಲ ಜಾಗೃತಿ ಮಾಡಿ ಇವತ್ತು ಬೀದಿಗೆ ತಂದು ರಸ್ತೆ ಒಳಗೆ ಕೂತ ಈ ಆರ್.ವಿ. ದೇಶಪಾಂಡೆ ಸಾಹೇಬರಿಗೆ, ಈ ರಾಜ್ಯದ ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿಗೆ, ಈ ನೀರಾವರಿ ಚೀಫ್ ಇಂಜಿನಿಯರ್ಗೆ, ಕಾಂಟ್ರಾಕ್ಟರ್ ಬುದ್ಧಿ ಹೇಳುವಂತ ಪದ್ಧತಿ ರೈತ ಸಂಘ ಮಾಡತ್ತಂತೆ ಇವತ್ತು ಎಚ್ಚರಾಗ್ಯಾರ ಅವರು. ಅದಕ್ಕಾಗಿ ತಕ್ಷಣ ಅವರು ಇಲ್ಲಿ ಬರಲೇಬೇಕು. ಬರೋ ಮಟ್ಟ ನಾವ್ ಯಾರು ಹೋಗವ್ರನ್ರಿ? ಯಾರು ಹೋಗುದಿಲ್ಲ. ಇನ್ನು ನನ್ನ ರೈತರು ಕೂಡ ಬರತಾರ, ನೋಡತಾರ. ಅವ್ರು ಹಳ್ಳಿಯಾಳದಾಗ ಏನ್ ಬಹುಶಃ ಇದೇನು ಮುಗಿತೈತು, ಮತ್ ನಾವು ರೆಡಿಯಾಗಿ 2 ಗಂಟೆಗೆ ಬರಬೇಕು ಅಂತೇಳಿ ಕಾಯತಾರ. ಹಳ್ಳಿಯಾಳ ತಾಲೂಕಿನ 100 ಹಳ್ಳಿ ರೈತರು ಕಾಯತಾರ. ಕೆಲವು ಜನನ್ನ ಇವರು ರಾಜಕಾರಣ ವ್ಯವಸ್ಥೆ ಅಂದಿಸಿರ್ತಾರ. ಯಾರು ಅನ್ಸ್ಬೇಕಾಗಿಲ್ಲ. ನಾವೇನಿಲ್ಲ ಕುಮಾರ್ ಭೂವಟಿ ಜಿಒಜಿ MLA ಆಗ್ಬೇಕಂತೇಳಿ ಹೋರಾಟ ಮಾಡತ್ತಿಲ್ಲ. ನೋಡ್ರಿ, ಆ ಪುಣ್ಯಾತ್ಮರು ಇಬ್ಬರು ನನಗೆ ಗೊತ್ತೈತಿ 3-4-5 ವರ್ಷದಿಂದ ನಿಮಗ 2300 ರೂಪಾಯಿ ರೇಟ್ ಕೊಡ್ತೀರಿ ಇಲ್ಲಿ. ಹೌದಲ್ರಿ? 2300 ರೂಪಾಯಿ ಒಂದು ಟನ್ನಿಗೆ ಕೊಡ್ತೀರ. ಇವೆರಡು ಹುಲಿಗಳ ರೆಡಿಯಾಗಿ ನಿಮ್ಮೆಲ್ಲ ಕಬ್ಬು ಬೆಳೆಗಾರನ ಕರ್ಕೊಂಡ ಹೋರಾಟ ಮಾಡಿ ಇವತ್ತು 3300 ರೂಪಾಯಿ ಹಣ ಕೊಡಿಸ್ತಕ್ಕಂಥ ಕೆಲಸವನ್ನ ನಮ್ಮ ರೈತ ಸಂಘದ ನಾಯಕರು ಮಾಡಿರ್ತಕ್ಕಂಥದ್ದು. ಯಾರು ಪಕ್ಷದವರು ಇಲ್ಲಿ ಕೂಡ ಮಾಡಿಲ್ಲ. ಯಾಕಂದ್ರ ರೈತರಿಗೆ ರೈತರ ಆಗವ್ರ, ರೈತರ ಒಕ್ಕಟ್ಟಾಗಬೇಕು. ಯಾಕಂತಂದ್ರ ನಮ್ಮ ದೇಶಪಾಂಡೆ ಸಾಹೇಬ್ರಿಗೆ ಅದು ಅವರೆಲ್ಲ ಅಗರ್ಭ ಶ್ರೀಮಂತರದಾರ, ಸಾವಿರಾರು ಕೋಟಿ ಮಾಡಿದ್ದಾರೆ. ನಿಮ್ಮ ಬೋರ, ನಿಮ್ಮ ಸಾಲ ಅವ್ರಿಗೆಲ್ಲ ಚಿಂತಿಲ್ ಕಾಣ್ಬೇಕು.
ಚಿಂತೆ ಮಾಡ್ಸಕ್ಕಾಗಿ ಇವತ್ತ ಹಳ್ಳ್ಯಾಳ ಸರ್ಕಲ್ದಾಗ ನಾವೆಲ್ಲ ಕೂಡ ಯಾದಗಿರಿ, ಬಿಜಾಪುರ, ನಿಪ್ಪಾಣಿ, ಇಡೀ ಬೆಳಗಾವಿ, ಧಾರವಾಡ, ಇನ್ನ ಶಿವಮೊಗ್ಗದಿಂದ ಕೂಡ ಇಲ್ಲಿ ರೈತರು ಭಾಗವಹಿಸತ್ತಾರ. ಹುಡುಗಾಟಿಕೆ ವಿಚಾರ ಅಲ್ಲ. ಆರ್ ವಿ ದೇಶಪಾಂಡೆ ಅವರ ನಿಮಗೆ 50 ವರ್ಷ ರಾಜಕಾರಣ ಮಾಡಿ ನಮ್ಗೆ 41 ವಯಸ್ಸು ಆಯ್ತು. ನಿಮ್ಮಟ್ಟು ರಾಜಕಾರಣ ನಮಗ ಅನುಭವ ಕೂಡ ಆಗಿಲ್ಲ. ಆದ್ರೂ ಕೂಡ ನನಗನ್ಸತಿ ನಿಮ್ಮ ವಯಸ್ಸಕ್ಕ, ನಿಮ್ಮ ಅಧಿಕಾರಕ್ಕ ಇವತ್ತ 7 ವರ್ಷ ನನ್ನ ರೈತ ದೇವರುಗಳನ್ನ 500 ಕೋಟಿ ಸಾಲ ಮಾಡಕ್ ಹಚ್ಚಿರಲ್ಲ. ನನಗೆ ಅಪಮಾನ, ನಾಚಿಕೆ ಬರ್ಬೇಕು. ನಿಮ್ಗೆ ನಾಚಿಕೆ ಬರ್ಬೇಕು. ಹುಡುಗಾಟಿಕೆ ವ್ಯವಹಾರ ಅಲ್ಲ. ಯಾಕ ರೈತರು ಮುಕ್ತದಾರ ಅಂದ್ರ ಇವತ್ತು ಮಾಡ್ಯಾರ, ನಾಳೆ ಮಾಡ್ಯಾರ ಅಂತೇಳಿ 500 ಕೋಟಿ ಸಾಲಕ್ಕ ಹೊಣೆಗಾರ ನೀವು. ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದಕ್ಕೆ ಆರ್ ವಿ ದೇಶಪಾಂಡೆ, ಈ ರಾಜ್ಯದ ಮುಖ್ಯಮಂತ್ರಿ, ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕಾರಣ ಆಗ್ತಿರುತ್ತದೆ ಹೇಳ್ತಾ, ದಯವಿಟ್ಟು ತಾವ್ಯಾರೋ ಇಲ್ಲಿ ಹುಡುಗಾಟಿಕೆ ಮಾಡಕ್ಕಾಗಿ ರೈತರು ಬಂದಿಲ್ಲ. ಇವತ್ತು ನೀರಾವರಿ ಯೋಜನೆ ನೀರು ಉಗಿಬೇಕು, ನಾವ ಮನೆಗೆ ಹೋಗ್ಬೇಕು. ಹೌದಲ್ರಿ? ಯಾಕಂತಂದ್ರೆ ಇಲ್ಲಿ ಶಿವಾಜಿ, ಚೆನ್ನಮ್ಮ, ರಾಯಣ್ಣ, ಬಸವಣ್ಣ ಹುಟ್ಟಿರ್ತಕ್ಕಂಥ ನಾಡು. ಇಂಥ ನಾಡಿನ ಕೂಡ ದೇಶದ್ರೋಹಿಗಳ ಕೆಲಸವನ್ನ ಈ ಕಾರ್ಯಾಂಗ ಮತ್ತು ಶಾಸಕಾಂಗ ವ್ಯವಸ್ಥೆ ಮಾಡತತಿ. ನೋಡ್ರಿ, ಒಬ್ಬ ಸಣ್ಣ ಹುಡುಗ ಮಾಡೋ ಕೆಲಸದ. ಹೌದಲ್ಪ ಅಧ್ಯಕ್ಷ? 7 ವರ್ಷದಿಂದ ಎಲ್ಲ ವರ್ಕ್ ಮುಗಿದೈತೆ. ಯಾವುದೋ ಒಂದು ಡಾಕ್ಯುಮೆಂಟ್ಸ್ ತಂದ ಬರೀ ಬಟನ್ ಒತ್ತ ಕೆಲಸ ಇವರೆಲ್ಲ ತಲೆ ಹಿಡಕರು ಮಾಡಿಲ್ಲಪ್ಪ ಅಂದ್ರೆ ಈ ಕಾರ್ಯಾಂಗ ಶಾಸಕಾಂಗ 2 ಸತತಿ ಓಟ್ ಹಾಕಿ ಏನ್ ಮತದಾನ ಮಾಡಿದಿಲ್ಲ. ಈಗ ನಮ್ಮ ಎಕಡೆ ನಾವ ಬಡ್ಕೋಬೇಕಾಗಿತ್ತು. ಹೌದಲ್ರಿ? ಪರಿಸ್ಥಿತಿ ಹೆಂಗ್ ಬಂದೈತಿ ಈಗ? ಅವರಿಗೆಲ್ಲ ಆರಾಮದಾರ. ದೇಶಪಾಂಡೆ ಅವರು ಬಹುಶಃ ಇಲ್ಲಿ ದಿನನಿತ್ಯ ನಿಮ್ ಯಾವ ಹಳ್ಳಿಗೆ ಬಂದಂಗ ಕಾಣುದಿಲ್ಲ. ನಾ ಯಾವ್ದೋ ಒಂದು ನದಿಗೆ ಹೋಗಿದ್ದಲ್ಪ, ಮನೆ ಕೆರೆಗೆ ಅಧ್ಯಕ್ಷ ಅಂತ ಮಾವಿನಕೊಪ್ಪ ಕೆರೆಗೆ ಹೋಗಿದ್ದು. ದೊಡ್ಡ ಕೆರೆ ಅಂತ ಏನ್ರ ದೊಡ್ಡ ಕೆರೆಗಳು ತುಂಬ್ರ ಇವತ್ತ ಎಲ್ಲಾ ಭಾಗಕ್ಕೆ ಸಾಕಷ್ಟು ನೀರಾವರಿ ಇರ್ತಾವ. ಇಂತ 50-60 ಕೆರೆ ತುಂಬಿದಪ್ಪ ಅಂತಂದ್ರ ಕೆರೆ ಅಂದ್ರೆ ನಮಗ ಅಮೃತದ ಹೆಂಗದ. ಈ ರೈತರಿಗೆ ಹೆಂಗ ಇವತ್ ನಾವು ಅಮೃತ ಕುಡ್ದಂಗ ಹೊಟ್ಟಿಗೆ ಸಮಾಧಾನ ಆಕತಿ. ಇವತ್ತು ಕೆರೆಗಳು ಇದ್ದಪ್ಪ ಅಂದ್ರೆ ನಮ್ಮ ಭೂಮಿಗೆ ಕುಡ್ಲಿಕ್ಕೆ ಜಲ, ನೆಲ ಎಲ್ಲದಕ್ಕೂ ಕೂಡ ಇವತ್ತು ಅಮೃತ ಇದ್ದ. ಅದಷ್ಟೇ ಅಲ್ಲ, ಎಲ್ಲಾ ಗ್ರಾಮಗಳಿಗೂ ಕಾಲುವೆ ಮುಖಾಂತರ ನೀರನ್ನು ಹರಿಸ್ತಕ್ಕಂಥ ಕೆಲಸ ಕೂಡ ಈ ಭಾಗದ ಶಾಸಕರು ಜವಾಬ್ದಾರಿ ಹೊರಬೇಕಾಗೈತಿ. ಯಾಕಂದ್ರೆ ಎಲ್ಲರೂ ಕೂಡ ಈ ಭಾಗದಾಗ ಕಬ್ಬು ಬೆಳಿತಾರೆ. ಪಾಪ ಕಬ್ಬಿಲೆ ನಮ್ ಕಡೆ ಭಾಗದಾಗ 100 ಟನ್ ಕಬ್ಬು ಬೆಳತ್ತವ. ನಾವು ನೀರಾವರಿ ಫುಲ್ ಐತೆ ಅಂತ ಹೇಳಿ ಕಾಳಿ ನದಿ ಅಂದ್ರೆ 106 TMC ಶ್ರೇಷ್ಠ ನೀರ ಇವತ್ತು ಸಮುದ್ರಕ್ಕೆ ಹೊಂಟೈತಿ. ಯಾಕ? 1,000 ಕೋಟಿ ಯೋಜನೆ ತಯಾರು ಮಾಡಿ ಕಾಲುವೆ ಮುಖಾಂತರ ಈ 106 ಹಳ್ಳಿಗಳಿಗೆ ನೀರು ಹರಿಸ್ತಕ್ಕಂಥ ಕೆಲಸವನ್ನ ಯಾಕೆ ದೇಶಪಾಂಡೆ ಅವರು ಮಾಡಬಾರ್ದು? ದೇಶಪಾಂಡೆ ಅವರ ಸರ್ಕಾರದಾಗ ಇವ್ರದ್ದು ಕೂಡ 50 ವರ್ಷದಿಂದ ರಾಜಕಾರಣ ಆಯ್ತು. ಇವ್ರು ಏಳು ರಾಜ್ಯದ ಮುಖ್ಯಮಂತ್ರಿ ಕೇಳ್ತಾರ, ಇವ್ರಿಗೇನು ಅನಿಸೈತಿ? ಇವ್ರಿಗೆ ನೀರಾವರಿ ಮಾಡಿ ಕೊಟ್ಟು ಇವ್ರಿಗೆಲ್ಲ ಚಲೋ ಮಾಡಿದವ್ರು ನಾಳೆ ಇವ್ರು ಓಟ್ ಹಾಕಂಗಿಲ್ಲ ಅಂತೇಳಿ ಅವ್ರ ತಲೆಯಾಗ ಹೊಲಸು ಕಲ್ಪನಾ ಮಕ್ಕ. ಯಾಕಂದ್ರೆ ಇವರು ಶ್ರೀಮಂತರಕ್ಕರು, ಇವರು ಚುನಾವಣೆ ಕೊಳಮಿಲ್ಲ. ಈ ಮಕ್ಕಳ ಕಾಯಂ ಬಡವಾಗಿರ್ಬೇಕು, ಕಾಯಂ ಭಿಕ್ಷಾ ಬೇಡಬೇಕು ಅಂತೇಳಿ ಇವತ್ತ ಆ ಪರಿಸ್ಥಿತಿ ಇರ್ತಕ್ಕಂತ ಸಂದರ್ಭ ಇವತ್ತು ನಾವೆಲ್ಲ ನೋಡತ್ತು. ಅದಕ್ಕಾಗಿ ದಯವಿಟ್ಟು ತಾವ ಹಳ್ಳ್ಯಾಳ ಗ್ರಾಮದ ರೈತರು ನೀವೆಲ್ಲ ಯಾರು ಹೆದರಬೇಡ್ರಿ. ನಿಮ್ ಜೊತೆ ಕರ್ನಾಟಕ ರಾಜ್ಯ ರೈತ ಸಂಘ ಅತಿ ಇವತ್ತು ಗಟ್ಟಿಯಾದ ನಿರ್ಧಾರ ಆಗ್ಬೇಕು. ಏನಾದ್ರೂ ಆಗದೆ ಹೋದ್ರ ಈ ಕ್ರಾಂತಿ ಬೇರೆ ಹಾದಿ ಹಿಡಿತೈತಿ. ಆ ಹಾದಿಗೆ ಅವಕಾಶನ ನಮ್ಮ ಪೊಲೀಸ್ ಇಲಾಖೆ ಅಂತಂದ್ರು ಕೂಡ ಎಲ್ಲ ಒಳ್ಳೆಯವ್ರದಾರ ಇಲ್ಲಿ. ಯಾಕಂದ್ರೆ ಕಬ್ಬಿನ ಚಳವಳಿಗಳನ್ನ ನಾವು ನೋಡಿದ್ವು, ಬಹಳಷ್ಟು ಸಹಕಾರ ಮಾಡ್ತಕ್ಕಂಥವ್ರು. ಅದಕ್ಕಾಗಿ ಪೊಲೀಸ್ ಇಲಾಖೆಯವರ ಎಲ್ಲ ಸಂಬಂಧಪಟ್ಟ ಇಲಾಖೆ ಕಾಂಟ್ರಾಕ್ಟರ್ಗರ ಇಲ್ಲಿ ತಕ್ಷಣ ಬೇಕು. ನೀರಾವರಿ ಚೀಫ್ ಇಂಜಿನಿಯರ್ ಬೇಕು. ಯಾಕಂದ್ರೆ ಇಲ್ಲಿವರೆಗೆ ಅವ್ರೇನು ದನ ಕಾಯಕ ಹಚ್ಚಿಲ್ಲ. ತಿಂಗಳ ₹1,00,000 ಪಗಾರ ಕೊಟ್ಟ 7 ವರ್ಷ ಅದೊಂದು ಡಾಕ್ಯುಮೆಂಟ್ಸ್ ತರಕಾಗಿಲ್ಲ ಅಂದ್ರ ಇಲ್ಲಿವರೆಗೆ ರೈತರ ಲೂಟಿ ಆಗಿರ್ತಕ್ಕಂಥ 500 ಕೋಟಿ ಹಣ ಆಗಿರ್ತಕ್ಕಂಥದನ್ನ ದೇಶಪಾಂಡೆ ಸಾಹೇಬರು ಮತ್ತು ಈ ಅಧಿಕಾರಿಗಳು ಕೊಡ್ಲಿಪ್ಪ ಹಂಗಾರ ನೋಡಿ. ಇವೆಲ್ಲ ವಿಚಾರಗಳು ಅದಾವ. ಇನ್ನು ಹಲವಾರು ಮುಖಂಡರು ಮಾತಾಡ್ಬೇಕಾಗೈತಿ.
ದಯವಿಟ್ಟು ತಾವೆಲ್ಲ ಗಟ್ಟಿಯಾಗ್ರಿ, ತಾವ್ಯಾರು ಹೆದರಬೇಡ್ರಿ. ನಿಮ್ ಜೊತೆ ಇಡೀ 30 ಜಿಲ್ಲೆಯಿಂದ ಕರ್ನಾಟಕ ರಾಜ್ಯ ರೈತ ಸಂಘ ನಿಮ್ಮ ಜೊತೆ ಅಂತೇಳಿ ತಮಗೆಲ್ಲ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತು. ನಮಸ್ಕಾರ.